ನಮಸ್ಕಾರ ಎಲ್ರಿಗೂ. 25 ಡೇಸ್ ಆಯಿತು ಬಾಳೆ ಮತ್ತು ಅಡಿಕೆ ಎಲ್ಲ ಪ್ಲಾಂಟೇಶನ್ ಮಾಡಿ. ಹೇಗೆ ಡೆವಲಪ್ಮೆಂಟ್ ಆಗಿದೆ, ಹೇಗೆ ಗ್ರೋತ್ ಆಗಿದೆ ನೋಡೋಣ. ನೋಡಿ, ಇದು ಪಚ್ಚಬಾಳೆ 25 ಡೇಸ್ ಆದಮೇಲೆ ಈ ಥರ ಗ್ರೋತ್ ಆಗಿದೆ. ನುಗ್ಗೆ ನೋಡಿ, 25 ಡೇಸ್ ಆದಮೇಲೆ ಈ ಹೈಟಿಗೆ ಬಂದಿದೆ. ನೋಡಿ, ಇಲ್ಲಿ ಇದು ಗ್ರೋತ್ ಚೆನ್ನಾಗಿದೆ, ಯಾಕೆಂದರೆ ನೀರು ಮತ್ತು ಇಲ್ಲಿರೋ ನೀರು ಚೆನ್ನಾಗಿ ಮೇಂಟೈನ್ ಆಗಿದೆ ಇಲ್ಲಿ. ಅದೇ ಇಲ್ಲಿಗೆ ಬಂದರೆ ಸ್ವಲ್ಪ ನೋಡಿ, ಗ್ರೋತ್ ಕಡಿಮೆ ಇದೆ, ನೀರು ಜಾಸ್ತಿ ಆಗಿದೆ, ಸ್ವಲ್ಪ ಯೆಲ್ಲೋಯಿಶ್ ಬಂದಿದೆ ಕೆಲವೊಂದು ಪ್ಲ್ಯಾಂಟ್ಸು. ನೋಡಿ, ಇದು ಏಲಕ್ಕಿ ಬಾಳೆ, ಇದು ತುಂಬ ಚಿಕ್ಕದಿತ್ತು ತಂದಾಗಲೇ, ಇನ್ನೂ ಡೆವಲಪ್ ಆಗಬೇಕಿದು. ಅಡಿಕೆ ನೋಡಿ, ಅಡಿಕೆ ಗಿಡ ಯಾವುದು ಚಿಕ್ಕದಿದೆ ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ತುಂಬ ದೊಡ್ಡದಿತ್ತು ನಾವು ತಂದಾಗ ಹಾಕಿದಾಗ, ಅದು ಸ್ವಲ್ಪ ಈ ಥರ ಎಲೆ ಎಲ್ಲ ಡ್ರೈ ಆಗಿ ಹೋಗಿ ಮತ್ತೆ ಹೊಸ ಚಿಗುರು ಬಂದ ಮೇಲೇ ಬರೋದದು.